ನಮ್ಮ ದೇಶದಲ್ಲಿ ಪೂರ್ವ ಸನಾತನ ಸಂಪ್ರದಾಯ ಪ್ರಕಾರದಲ್ಲಿ ಕಾಲಕಾಲಕ್ಕೆ ಯಾವ ಯಾವ ರೀತಿಯ ಚಿಕಿತ್ಸೆಗಳು ಬೇಕೋ ಅದಕ್ಕೆ ತಕ್ಕಂಥ ಉಪಾಸನೆಗಳ ವಿಚಾರವನ್ನು ನಮ್ಮ ಋಷಿಮುನಿಗಳು ಇಂದಲ್ಲ ನಿನ್ನೆ ಅಲ್ಲ ಬಹಳ ಪೂರ್ವದಲ್ಲಿ ಒಂದು ಪದ್ಧತಿಯನ್ನಾಗಿ ಮಾಡಿದರು. ದೀಪಾವಳಿ, ಗಣೇಶ ಚತುರ್ಥಿ ಇಂಥದ್ದೆಲ್ಲ ತುಂಬ ಉಪಾಸನೆಗಳು, ವ್ರತಗಳು ಇದೆಲ್ಲ ಬರ್ತದೆ. ಅದರಲ್ಲಿ ನಾಗರ ಪಂಚಮಿ ಬಹಳ ವಿಶೇಷದ್ದು. ಬಹುಶಃ ಹಬ್ಬಗಳ ಪ್ರಾರಂಭವೇ ನಾಗರ ಪಂಚಮಿ ಅಂತ ಹೇಳ್ಬೋದು. ಯಾವುದೋ ಕವಿಗಳು ಹೇಳಿದ್ದಾರೆ, ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂಥೇಳಿ ಹಾಡು ಹೇಳಿದ್ದಾರೆ. ಅರ್ಥಗರ್ಭಿತವಾದಂಥ ಹಾಡು. ಈ ನಾಗರ ಪಂಚಮಿಯು ದಕ್ಷಿಣಾಯನದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಒಂದು ಹಬ್ಬ. ಈ ಸಲ ಆಗಸ್ಟ್ 17 ಚಿತ್ರಾ ನಕ್ಷತ್ರದಲ್ಲಿ ನಾಗರ ಪಂಚಮಿ ಬರ್ತದೆ. ಅದರಲ್ಲಿ ಈ ಸಲದ ವಿಶೇಷತೆ ಏನು ಅಂತ ಹೇಳಿದರೆ, ಒಂದು ಕಡೆಯಿಂದ ರವಿಯು ಕರ್ಕದಿಂದ ಆಶ್ಲೇಷ ನಕ್ಷತ್ರದಿಂದ ಮಖ ನಕ್ಷತ್ರಕ್ಕೆ ಹೋಗುವಂಥ ಒಂದು ಸಂಧಿಕಾಲ. ಇದು ಬಹಳ ಅಪರೂಪ, ಯಾವಾಗಲೂ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಸಲ ಅದೂ ಒಂದು ವಿಶೇಷವೇ. ಆಶ್ಲೇಷ ನಕ್ಷತ್ರದಿಂದ ಮಖ ನಕ್ಷತ್ರಕ್ಕೆ ಕಾಲಿಡುವಂತಹ ಒಂದು ಅಪೂರ್ವ ಸಂಧಿಕಾಲ. ಆ ದಿವಸವೇ ನಾಗರ ಪಂಚಮಿ ಬಂದಿದೆ. ಸಾಮಾನ್ಯವಾಗಿ ನಾಗರ ಪಂಚಮಿ ಸಂಕ್ರಮಣ ಎಲ್ಲ ಮಾಡುವವರಿಗೆ ಬೇರೆ ಬೇರೆ ದಿನಗಳಿಲ್ಲ, ಒಂದೇ ದಿನದಲ್ಲಿ ಮಾಡಿಬಿಡಬಹುದು ಅಂತೇಳಿ ಅನ್ನಿಸ್ತದೆ. ಯಾಕೆ ಈ ನಾಗರ ಪಂಚಮಿಯನ್ನು ಅಷ್ಟು ವಿಶೇಷವಾಗಿ ಪರಿಗಣನೆ ಮಾಡಿ ವ್ರತವನ್ನಾಗಿ ಮಾಡಿದರು? ನಾಗ ಅಂತ ಹೇಳಿದರೆ ನಾಮಿ ಕಣ್ಣಿಗೆ ಕಾಣುವಂತಹ ನಾಗರಾವು ಮಾತ್ರ ಅಲ್ಲ, ಸಕಲ ಸರೀಸೃಪಾದಿಗಳು ಅಂದರೆ ಮನುಷ್ಯನಿಗೆ ಉಪಯುಕ್ತವಾದದ್ದು, ಕೀಟಾದಿಗಳಲ್ಲ, ಸರೀಸೃಪಾದಿಗಳು. ಅವುಗಳ ರಾಜನೇ ನಾಗರಾಜ, ತಕ್ಷಕ ಮಹಾರಾಜ. ಅಂತಹ ನಾಗದೇವರನ್ನು ನಾವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಲ್ಲಲ್ಲಿ ಬನಗಳನ್ನು ಮಾಡಿ ಆರಾಧನೆ ಮಾಡ್ತಾರೆ. ಇನ್ನು ಉತ್ತರಕ್ಕೆ ಹೋದಾಗ ಅಲ್ಲಿ ನಾಗರ ಕಟ್ಟೆಗಳು ಇದನ್ನೆಲ್ಲ ಕಾಣಬಹುದು. ಆ ಪಂಚಮಿಯ ದಿವಸ ನಾಗನಿಗೆ ಹಾಲು ಹಾಕುವಂಥದ್ದು, ಪಂಚಾಮೃತಾಭಿಷೇಕ ಇತ್ಯಾದಿ. ಇನ್ನು ಅವರವರ ಒಂದು ತನ್ನ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಕೆಲವರು ಬಹಳ ಗೌಜಿಯಲ್ಲಿ ಮಾಡ್ತಾರೆ, ಕೆಲವರು ಮಾಮೂಲು ಮಾಡುವಂಥ ಒಂದು ಉಪಾಸನೆ, ಹಾಲಿರುವುದು ಒಂದು ತಂಬಿಲ ಸೇವೆಯನ್ನೆಲ್ಲ ಕೊಡ್ತಾರೆ. ಬಗ್ಗರ ಬಗ್ಗೆ, ದೀನರ ಬಗ್ಗೆ ಒಂದು ಪ್ರೀತಿಯ ಮೋಹವನ್ನು ಕೊಡುವಂಥವನೇ ನಾಗದೇವರು. ಅಂತಹ ನಾಗದೇವರನ್ನು ನಾವು ಕೃತಾರ್ಥತೆಯಿಂದ ಆರಾಧನೆ ಮಾಡ್ತೇವೆ, ಹಾಲಿರುವುದು ಆರಾಧನೆ ಮಾಡ್ತೇವೆ. ಇದರಿಗೆ ವೈಜ್ಞಾನಿಕ ಕಾರಣವೂ ಇದೆ. ಈ ಹಾಲು ಕ್ಷೀರ ಭೂಮಿಗೆ ಬಿದ್ದಾಗ ಅಲ್ಲಿ ಒಂದು ಫಲವತ್ತತೆ ಬರ್ತದೆ. ಅದರಿಂದ ಹೊರಡುವಂಥ ಅನಿಲಗಳು ಅದು ಪರಿಸರದಲ್ಲಿ ತುಂಬಿ ಸಂತಾನ ಇಲ್ಲದವರಿಗೆ ಸಂತಾನ, ಆಮೇಲೆ ಮಾನಸಿಕ ಸ್ಥಿತಿ ಏರುಪೇರು ಇರುವವರಿಗೆ ಮನಸ್ಥಿತಿ ಸ್ಥಿರವಾಗಿ ಬರುವಂಥದ್ದು, ಇಂಥದ್ದೆಲ್ಲ ವಿವರಣೆ ಕೊಡಲಿಕ್ಕೆ ಹೋದರೆ ತುಂಬ ಉಂಟಂದರೆ. ಅಂತಹ ಬನಗಳನ್ನು ರಚನೆ ಮಾಡಿ ಇನ್ನೇನು ಮಾಡಿದೆ ಅಂತ ಹೇಳಿದರೆ, ನಾಗಬನಗಳಲ್ಲಿ ನಿಧಿಯನ್ನು, ಅದು ದೇವ ಸಾನ್ನಿಧ್ಯ ಇರಲಿ ನಾಗ ಸಾನ್ನಿಧ್ಯ ಇರಲಿ, ಅದನ್ನು ಪ್ರತಿಷ್ಠಾಪನೆ ಮಾಡಬೇಕಿದ್ರೆ ಹಿಂದಿನವರು ಒಂದು ನಿಧಿ ಸ್ಥಾಪನೆ ಮಾಡಿ ಅದರ ಮೇಲೆ ನಾಗನಗಲ್ಲನ್ನು ಇಡ್ತಾಯಿದ್ರು, ಅಥವಾ ದೇವರನ್ನು ಪ್ರತಿಷ್ಠೆ ಮಾಡ್ತಾಯಿದ್ರು ಭದ್ರತೆಗೋಸ್ಕರ. ಇದಕ್ಕೆ ನಾವು ಇನ್ನೊಂದು ವಿಶೇಷವಾಗಿ ಹೇಳೋದಂದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿರ್ತೇವೆ. ಭೂಮಿ ತಾಯಿ ಕೊಟ್ಟಂತಹ ಸಂಪತ್ತನ್ನು ನಾವೇ ಸಾಕಷ್ಟು ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಹೆಚ್ಚಾಗಿ ಉಳಿದದ್ದನ್ನು ಮತ್ತೆ ಭೂಮಿಗೆ ಕೊಡುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ದೇವೆ, ಮತ್ತೆ ಚೆಲ್ಲಬೇಕು ಅಂತೇಳಿ. ಸೊ ಈ ರೀತಿ ಆ ಒಂದು ಸಂಪ್ರದಾಯ, ತಾತ್ವಿಕವಾದಂಥ ಸಂಪ್ರದಾಯ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. ಅದಕ್ಕೆ ಪ್ರೇರಣೆ ಯಾರು ಅಂತೇಳಿದ್ರೆ ಋಷಿಮುನಿಗಳು. ಈ ನಾಗದೇವರುಗಳಲ್ಲಿ ಸುಮಾರು ನಾಗಬ್ರಹ್ಮ, ಆಮೇಲೆ ಅಷ್ಟನಾಗರಗಳು, ಆಮೇಲೆ ಇನ್ನೂ ತುಂಬ ಉಂಟು. ಅನೇಕ ನಾಗ ಸರ್ಪ ಸಂಕುಲಗಳು ಅಂದರೆ ಸರೀಸೃಪಾದಿಗಳು ಅದೆಲ್ಲ ನಾಶ ಆಗಿ ಹೋಗಿದೆ. ಒಂದು ಕಾಲಕ್ಕೆ
ಇದೇ ರೀತಿಯಲ್ಲಿ ಅಧಿಕ ಪ್ರಸಂಗ ಮಾಡಿಕೊಂಡು ಅದೆಲ್ಲ ಯಾಕೆ ಅಂತೇಳಿ ಕಂಡಲ್ಲಿ ಕೊಲ್ಲುವಂಥದ್ದು. ಹೆಚ್ಚೇಕೆ ಮಹಾಭಾರತದಲ್ಲಿಯೂ ಕೂಡ ಜನಮೇಜಯನ ಯಜ್ಞದಲ್ಲಿ ಅನೇಕ ಸರ್ಪ ಸಂಕುಲಗಳೇ ನಾಶವಾಗಿ ಹೋಗಿದೆ. ಕಾಂಡವ ದಹನವಾಗುವಾಗ ಅಲ್ಲಿಯೂ ಕೂಡ ನಾಶ ಆಗಿದೆ. ಈಗಲೂ ಕೂಡ ಕೆಲವು ನಾಗನನ್ನು ಕೊಲ್ಲುವಂಥದ್ದು, ಅನಿವಾರ್ಯತೆಯಲ್ಲಿ ಕೊಲ್ಲುವಂಥದ್ದು, ಬೆಂಕಿ ಬೀಳುವಂಥದ್ದು, ನಾಗನ ಮರಿಮೊಟ್ಟೆಗಳು ನಾಶ ಆಗುವಂಥದ್ದು ಇಂಥದ್ದೆಲ್ಲ ನಡೀತಾ ಇರ್ತದೆ. ಆದರೆ ಇದೆಲ್ಲ ಪಾಪ ಕಾರ್ಯಗಳಾಗ್ತದೆ, ಆ ಭೂಮಿಗೆ ದೋಷವನ್ನು ತರ್ತದೆ. ಅದಕ್ಕೆ ಬೇಕಾಗಿ ಏನು ಮಾಡಿದರು, ಅಲ್ಲಲ್ಲಿ ನಾಗಬನಗಳನ್ನು ಮಾಡಿಕೊಂಡು ಅಲ್ಲಿ ನಾಗನನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಅಂಥ ಒಂದು ದೋಷಗಳಿಗೆ ಪರಿಹಾರಾರ್ಥವಾಗಿ ಮಾಡಲಿಕ್ಕೆ ಶುರು ಮಾಡಿದರು. ಇನ್ನು ಕೆಲವು ಕಡೆ ನಾವು ನೋಡ್ತೇವೆ, ಹಣ ಮಾಡುವವರಿದ್ದಾರೆ. ನಾಗರವನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡೋಗಿ ಅದಕ್ಕೆ ಹಾಲು ಕೊಡುವಂಥದ್ದು. ಅದೆಲ್ಲಿ ಹಾಲು ಕುಡಿತದೆ? ಅದು ಹಾಲು ಕುಡಿಯುವುದಿಲ್ಲ. ಅದಕ್ಕೆ ಒಂದು ಹಿಂಸೆ ಕೊಡುವಂಥದ್ದು. ಸೊ ಇದು ಕೂಡ ಹಿಂಸೆ ಕೊಡುವಂಥದ್ದನ್ನು ನಾವು ನೋಡಿದರೆ ಅದು ಕೂಡ ದೋಷವೇ ಉಂಟಾಗ್ತದೆ ಅದರಿಂದ. ಯಾಕಂತ ಹೇಳಿದ್ರೆ ನಾವು ಆ ಒಂದು ಕ್ರಿಯೆಗೆ ನಾವು ಪ್ರೋತ್ಸಾಹ ಕೊಟ್ಟಾಗ್ತದೆ. ಏನೋ ಹಣ ಕೊಡ್ತೇವೆ, ಕ್ರಿಯೆಗೆ ಪ್ರೋತ್ಸಾಹ ಕೊಟ್ಟಂತೆ ಆಗ್ತದೆ. ಹಾಗೆಲ್ಲ ಮಾಡಬಾರ್ದು. ಇನ್ನು ಯಾವುದೇ ಸರೀಸೃಪಾದಿಗಳು ಅವುಗಳಿಗೂ ಕೂಡ ಈ ಭೂಮಿಯ ಮೇಲೆ ಜೀವನ ಮಾಡುವಂಥ ಹಕ್ಕನ್ನು ದೇವರು ಕೊಟ್ಟಿರುವಾಗ ನಾವು ಆ ಹಕ್ಕನ್ನು ಹರಣ ಮಾಡಿದಂತಾಗ್ತದೆ. ನಮಗೆ ಗೊತ್ತಿಲ್ಲ ಅವುಗಳ ಉಪಕಾರಗಳು ಎಷ್ಟು ಉಂಟು ಅಂತೇಳಿ. ಎರೆಹುಳುಗಳು ನೋಡಿ, ಈಗ ಕೆಮಿಕಲ್ಸ್ ಎಲ್ಲ ಬರಲಿಕ್ಕೆ ಶುರುವಾಗಿ ಎರೆಹುಳುಗಳು ನಾಶ ಆಗಿದೆ. ಎರೆಹುಳುಗಳು ಭೂಮಿಯಲ್ಲಿದ್ದಾಗ ಅಲ್ಲಿ ಫಲವತ್ತತೆಯನ್ನು ಸೃಷ್ಟಿ ಮಾಡ್ತವೆ. ನಾಗನ ವಿಷವು ಭೂಮಿಯಲ್ಲಿ ಬಿದ್ದಾಗ ಅಲ್ಲಿ ಫಲವತ್ತತೆಯನ್ನು ಕೊಡ್ತದೆ. ಈ ರೀತಿ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ ಸರೀಸೃಪಾದಿಗಳು ಅಂದರೆ ಹಾವುಗಳು ಇಲಿಗಳನ್ನು ಹಿಡಿತವೆ, ಕೀಟಗಳನ್ನು ಹಿಡಿತವೆ, ಉಪದ್ರವ ಕೊಡುವಂತಹ ಕೀಟಗಳನ್ನು ಹಿಡಿತವೆ. ಆವಾಗ ನಮ್ಮನ್ನು ನಾವೇ ನಾಶ ಮಾಡಿಕೊಂಡಾಗ ಆಗ್ತದೆ. ಇನ್ನು ಜ್ಯೋತಿಷ್ಯದಲ್ಲಿ ರಾಹುವನ್ನು ನಾಗನ ಸ್ವರೂಪದಲ್ಲಿ ನೋಡ್ತಾರೆ, ಕೇತುವನ್ನು ಹುತ್ತದ ಸ್ವರೂಪದಲ್ಲಿ ನೋಡ್ತಾರೆ, ಇನ್ನು ಕುಜನನ್ನು ಸುಬ್ರಹ್ಮಣ್ಯನ ಸ್ವರೂಪದಲ್ಲಿ ನೋಡ್ತಾರೆ. ಅಂದರೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿ ಇರುವಂತಹ ಒಂದು ಸ್ಥಿತಿ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾದಾಗ ನಮಗೆ ಎಲ್ಲವೂ ಕೂಡ ಮೂಢನಂಬಿಕೆಗಳಾಗಿ ಕಾಣುತ್ತದೆ. ಮಾತ್ರ ಅಲ್ಲ, ತಾನೊಬ್ಬನೇ ಬುದ್ಧಿವಂತ ಅಂತೇಳಿ ಅದನ್ನು ಇನ್ನೊಬ್ಬನಿಗೆ ಒತ್ತಡ ತಂದು ಅದನ್ನು ಪ್ರಚಾರ ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವಂಥದ್ದು. ಆದರೆ ಇದರಿಂದ ಏನು ಆಗುವುದಿಲ್ಲ. ಇದರಿಂದ ಆ ಪ್ರಚಾರ ಮಾಡಿದವನಿಗೆ ಅವಮಾನ ಅಲ್ಲದೆ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಪ್ರಕೃತಿ. ನಾಗ ಹೇಗೆ ಪ್ರಕೃತಿಯೋ ಹಾಗೆ ನಾಗಾರಾಧನೆಯೂ ಕೂಡ ಒಂದು ಪ್ರಕೃತಿ. ಇನ್ನು ನಾಗಾರಾಧನೆಯಲ್ಲಿ ಹಲವು ರೂಪಗಳನ್ನೆಲ್ಲ ಇದೆ. ನಾಗಮಂಡಲ ಮಾಡುವವರಿದ್ದಾರೆ, ಆಮೇಲೆ ಇದು ತಣುದರ್ಪಣ, ಬೇರೆ ಬೇರೆ ರೀತಿಯಲ್ಲಿ ಅದು ಅವರವರು ನಡೆದುಕೊಂಡು ಬಂದಂಥ ಸಂಪ್ರದಾಯ. ಭೂಮಿಗೆ ನಾಗನು ಬೇಕೇ ಬೇಕು. ಭೂಮಿಯ ರಕ್ಷಕ, ಭೂಮಿಯ ನಿಧಿ ರಕ್ಷಕ. ನಿಧಿ ಅಂತ ಹೇಳಿದ್ರೆ ಒಂದಷ್ಟು ಬೆಳ್ಳಿ ಬಂಗಾರಗಳನ್ನು ಭೂಮಿಯಲ್ಲಿಟ್ಟು ಅದನ್ನು ರಕ್ಷಣೆ ಮಾಡುವನು ಅಂತೇಳಿ ತಿಳ್ಕೊಳ್ಬಾರ್ದು. ಭೂಮಿಯ ಫಲವತ್ತತೆಯೇ ನಮಗೆ ನಿಧಿ. ಅದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಹೊತ್ತವನು ನಾಗ. ಅದಕ್ಕೆ ನೀವು ಚಿತ್ರದಲ್ಲಿ ನೋಡ್ಬೋದು, ತಕ್ಷಕನ ತಲೆಯ ಮೇಲೆ ಭೂಮಿಯನ್ನು ಹೊತ್ತಿಕೊಂಡಿದ್ದಾನೆ ಅಂತೇಳಿ. ಇದೆಲ್ಲ ಸಾಂಕೇತಿಕ. ಇಂತಹ ಒಂದು ನಾಗದೇವರನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂಥದ್ದು ಅಥವಾ ಆರಾಧನೆ ಮಾಡುವಂಥದ್ದನ್ನು ನೋಡುವಂಥದ್ದು ಇದೆಲ್ಲ ನಮ್ಮ ಭಾಗ್ಯ ಅಂತ ಹೇಳಬೇಕು. ಅದು ಬಿಟ್ಟು ಅದೊಂದು ಮೂಢನಂಬಿಕೆ, ಈ ರೀತಿ ವಿಷದ ಬೀಜವನ್ನು ಬಿತ್ತುವಂಥದ್ದು ಇದು ಸರ್ಪ ಹತ್ಯಾದೋಷಕ್ಕೆ ಸಮಾನ. ಯಾವುದೇ ಒಂದು ಸತ್ಕರ್ಮಗಳನ್ನು ನಾವು ಅಡ್ಡಿಪಡಿಸಿದಾಗ ಅಥವಾ ಅದರ ಬಗ್ಗೆ ಅಪಪ್ರಚಾರ ಮಾಡಿದಾಗ ಅದು ಸರ್ಪಹತ್ಯಾದೋಷ, ಬ್ರಹ್ಮಹತ್ಯಾದೋಷ, ಹತ್ಯಾದೋಷಗಳು ಬರ್ತವೆ, ಗೋಹತ್ಯಾದೋಷಗಳು ಬರ್ತದೆ. ಇದಕ್ಕೆಲ್ಲ ಪರಿಹಾರ ಇಲ್ಲ, ಪರಿಹಾರ ಆಗುವುದೇ ಇಲ್ಲ. ಏನೋ ಕಾರಿನಡಿಗೆ ಬಿದ್ದು ನಾಗ ಸತ್ತೋದ್ರೆ ಅದಕ್ಕೆ ಸ್ವಲ್ಪ ಸಂಸ್ಕಾರ ಮಾಡಿದರೆ ಮುಗಿಯಿತು. ಆದರೆ ಇದು ಹಾಗೆ ಅಲ್ಲ, ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದಕ್ಕೆ ಅಡ್ಡಗಾಲಿಟ್ಟರೆ ಇದಕ್ಕೆ ಪರಿಹಾರ ಇಲ್ಲ. ಮತಿಭ್ರಮಣೆ ಉಂಟಾಗ್ತದೆ. ನಾಗದೋಷ ಇದ್ದಾಗ ಮತಿಭ್ರಮಣೆ ಉಂಟಾಗ್ತದೆ, ಹುಚ್ಚಾಗಿ ಮಾತಾಡ್ತಾರೆ. ಅದರಲ್ಲಿ ತುಂಬ ಜನ ನೋಡ್ತಾ ಇರ್ತಾರೆ. ಹಾಗಾಗಿ ಅದರಲ್ಲಿ ವಿಷಯ ಇಲ್ಲಿ ನಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ, ತುಂಬ ಹೊತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಳೆಯ ನಾಗರ ಪಂಚಮಿಯ ದಿವಸ ನಾಗರ ಪಂಚಮಿಗೆ ಯಥಾನುಶಕ್ತಿಯಾಗಿ ಒಂದು ಸಹಾಯವನ್ನು ಕೊಟ್ಟು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಆ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ
ಸಕಲ ನಾಗದೋಷಗಳು, ನಾಗನ ಅನುಗ್ರಹಗಳು, ತಕ್ಷಕನ ಅನುಗ್ರಹ ಅದು ನಮಗೆ ಸಿಗ್ತದೆ. ನೀವು ಎಲ್ಲ ದೇವರ ಚಿತ್ರಗಳನ್ನು ನೋಡಿ, ಒಬ್ಬರು ಕುತ್ತಿಗೆಯಲ್ಲಿ ದೇವರನ್ನು ಕಟ್ಟಿಕೊಂಡಿದ್ದಾರೆ, ನಾಗರನ್ನು ಕಟ್ಟಿಕೊಂಡಿದ್ದಾರೆ, ಯಾರು? ಈಶ್ವರ ದೇವರು. ಗಣಪತಿ ಹೊಟ್ಟೆಗೆ ಕಟ್ಟಿಕೊಂಡಿದ್ದಾರೆ. ಮಹಾವಿಷ್ಣು ಅದನ್ನು ಸುರುಳಿ ಮಾಡಿ ಅದರ ಮೇಲೆ ಅದನ್ನು ಹಾಸಿಗೆ ಮಾಡಿ ಮಲ್ಕೊಂಡಿದ್ದಾನೆ. ನರಸಿಂಹದೇವರು ಅದನ್ನು ಸಿಂಹಾಸನ ಮಾಡಿ ಕೂತ್ಕೊಂಡಿದ್ದಾನೆ. ಹಾಗಾದರೆ ಈ ನಾಗ ಎಲ್ರಿಗೂ ಕೂಡ ಬೇಕು ಅಂತೇಳಿ ಆಯಿತು. ಹಾಗಾಗಿ ಅಂತಹ ನಾಗನನ್ನು ನಾವು ನಾಳೆಯ ದಿವಸ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡೋಣ. ಎಲ್ಲರಿಗೂ ಕೂಡ ಈ ನಾಗರ ಪಂಚಮಿ ಶುಭವನ್ನು ಕೋರಲಿ, ಅನುಗ್ರಹ ಬರಲಿ, ಅವರವರ ಆಯುರಾರೋಗ್ಯ ವೃದ್ಧಿಯಾಗಲಿ ಅಂತೇಳಿ ನಾಗದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡು ಒಂದು ಮಂತ್ರವನ್ನು ಹೇಳ್ತೇನೆ. ನಾಗನ ಮೂಲ ಮಂತ್ರ ಇದು ಬಹಳ ಪ್ರಾಮುಖ್ಯ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ಸ್ವಾಹ. ಇದನ್ನು ನಿತ್ಯ ಯಾರೊಬ್ಬರು ಕೂಡ ಪಠಣ ಮಾಡ್ಬೋದು. ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಂತ ಹೇಳುವಂಥ ಒಂದು ಪೇಟೆಂಟ್ ಇಲ್ಲ. ಭಕ್ತಿ ಶ್ರದ್ಧೆಯಿಂದ ಇದನ್ನು ಪಠಣ ಮಾಡಿ ನಿತ್ಯವೂ ಕೂಡ ಕನಿಷ್ಠ ಒಂದು 12 ಜಪವನ್ನು ಮಾಡಿ ನಿಮ್ಮ ಮತಿಯನ್ನು ಇನ್ನಷ್ಟು ಶುಚಿಗೊಳಿಸಿ ಒಳ್ಳೆಯ ಒಂದು ಚಿಂತನೆ, ಒಳ್ಳೆಯ ಮನಸ್ಸು ಬರುವ ಹಾಗೆ ನಾಗದೇವರು ಮಾಡಲಿ.